ಎರಡು ಕೈ ಎತ್ತಿ, ಮುಷ್ಟಿ ಕಟ್ಟಿ. बोलो भारत माता की, भारत माता की, हर 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 हर, जय श्री राम, जय श्री राम, जय मंजुनाथ, जय मंजुनाथ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಹಿರಿಯರ ಎಲ್ಲರ ಭಾಷಣವನ್ನು ಕೇಳಿದಿರಿ. ಸಾವಿರಾರು ಕಿಲೋಮೀಟರ್ಗಳ ದೂರದಿಂದಲೂ ಬಂದಿದ್ದೀರಿ. ಮತ್ತೆ ವಾಪಸ್ಸು ಸಾವಿರಾರು ಕಿಲೋಮೀಟರ್ಗಳ ದೂರ ಹೋಗಬೇಕಾಗಿದೆ. ನಾವಿಲ್ಲಿಗೆ ಬಂದಿದ್ದು ಸತ್ಯದ ಪರವಾಗಿ ನಾವಿದ್ದೇವೆ ಅಂಥೇಳಿ ತೋರಿಸೋದಕ್ಕೆ, ಧರ್ಮದ ಪರವಾಗಿ ನಾವಿದ್ದೇವೆ ಅಂಥೇಳಿ ನಿಂತ್ಕೊಳ್ಳೋದಕ್ಕೆ, ಷಡ್ಯಂತ್ರ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸೋದಕ್ಕೆ. ಕೆಲವರು ಹೇಳಿದರು BJPಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂಥೇಳಿ. ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ. ಅದಕ್ಕಾಗಿಯೇ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಿಂದುತ್ವದ ರಕ್ಷಣೆ ಆಗಬೇಕು ಅಂತಾನೆ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಧರ್ಮದ ಪರವಾಗಿ ನಾವಿದ್ದೇವೆ ಅಂತಾನೆ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಹಿಂದೂಗಳನ್ನು ಒಡೆದಾಡಿ ಮನೆ ಹಾಳು ಮಾಡೋ ರಾಜಕಾರಣವನ್ನು ನಾವು ಯಾವತ್ತೂ ಮಾಡಿಲ್ಲ. ಹಿಂದೂಗಳನ್ನು ಒಡೆದಾಡಿ ಮನೆ ಹಾಳು ಮಾಡುವಂಥ, ರಾಷ್ಟ್ರ ಹಾಳು ಮಾಡುವಂಥ ರಾಜಕಾರಣ ಮಾಡ್ತಕ್ಕಂಥವರಿಗೆ ಧರ್ಮಸ್ಥಳದ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಹೇಳುವ ನೈತಿಕತೆ ನಿಮಗಿಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಯಾರ ಮಾತನ್ನು ಕೇಳಿ SIT ರಚನೆ ಮಾಡಿದ್ರಿ? ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ SIT ರಚನೆ ಮಾಡಿದ್ರ? ಯಾರ ಮಾತನ್ನು ಕೇಳಿ SIT ರಚನೆ ಮಾಡಿದ್ರಿ? ನಿಮ್ಮೊಬ್ಬ ಸಚಿವ ಹೇಳಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವ, ಎಡಪಂಥೀಯ ಸಂಘಟನೆಗಳ ಮಾತು ಕೇಳಿ ನಾವು SIT ರಚನೆ ಮಾಡಿದ್ವಿ ಅಂತ ಹೇಳಿ. 21 ತಲೆಮಾರಿನಿಂದ ಸುಮಾರು 850 ವರ್ಷಗಳಿಂದ ದೈವ ಭಕ್ತಿಯ ಮೂಲಕ ದೇಶ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ, ಸಾಮಾಜಿಕ ಪರಿವರ್ತನೆಯನ್ನ ತನ್ನ ಮನೆಯಿಂದಲೇ ಪ್ರಾರಂಭಿಸಿದಂಥ, ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದಂಥ, ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕೆ ಧನ ಸಹಾಯ ಮಾಡಿದಂಥ, ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸಾವಿರಾರು ವರ್ಷಗಳ ಹಳೆಯ ಚಾಲುಕ್ಯರ ಕಾಲದ, ಹೊಯ್ಸಳರ ಕಾಲದ, ರಾಷ್ಟ್ರಕೂಟರ ಕಾಲದ ದೇವಾಲಯಗಳ ಪುನರ್ನಿರ್ಮಾಣ ಮಾಡಿದ ನಡೆದಾಡುವ ದೇವರು ಅಂಥೇಳಿ ಜನ ಭಾವಿಸ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬಕ್ಕೆ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಯಾಗಿ ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ನೀವೇನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಯೂಟ್ಯೂಬ್ ಮೂಲಕ ಅಪಪ್ರಚಾರ ಮಾಡ್ತಾನೆ. ಮೊಹಮ್ಮದ್ ಸಮೀರ್ ಒದ್ದು ಒಳಗ ಹಾಕಬೇಕಾಗಿತ್ತಲ್ಲ. ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ ಮಾಡ್ತೀಯಾ, ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತೀಯಾ, ಹುಷಾರಂತ ಹೇಳಬೇಕಾಗಿತ್ತಲ್ಲ. ಯಾಕೆ ಮೌನವಾದ್ರಿ ಮುಖ್ಯಮಂತ್ರಿಗಳೇ? ಯಾಕೆ ಮೌನವಾದ್ರಿ? ನಾವಿವತ್ತು ಬಂದಿರೋದು, ನಿಮ್ಮದೇ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಇದೆ ಅಂಥೇಳಿ.
ಆ ಷಡ್ಯಂತ್ರ ಬಯಲಿಗೆ ಎಳೆಯೋದಕ್ಕೋಸ್ಕರ ನಾವಿಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಆ ಷಡ್ಯಂತ್ರ ಮಾಡಿರೋರು, ನೀವು JCB ತಗೊಂಡು 22 ಅಡಿ ಗುಂಡಿ ತೆಗೆದಿದ್ದೀರಲ್ಲ, ಆ ಗುಂಡಿಯಲ್ಲಿ ಷಡ್ಯಂತ್ರ ಮಾಡಿರೋರನ್ನ ಹೂತು ಹಾಕಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೇವೆ. ಷಡ್ಯಂತ್ರ ಮಾಡಿರೋರನ್ನ ಹೂತು ಹಾಕಬೇಕು ಅಂತ ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸುಮ್ಮನೆ ಬಂದಿಲ್ಲ. ದೂರುದಾರ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕಾಗಿತ್ತಲ್ಲ, ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತಲ್ಲ. ಅದ್ಯಾವುದನ್ನು ಮಾಡ್ದಲೆ ನೀವು SIT ರಚನೆ ಮಾಡ್ತೀರಿ, ಅವನು ತೋರಿಸಿದ ಕಡೆ ಎಲ್ಲ ಅಗಿತೀರಿ. ಯೂಟ್ಯೂಬರ್ಗಳು, ಕೆಲವು ನ್ಯೂಸ್ ಚಾನೆಲ್ಗಳು ಬೇಕಾಬಿಟ್ಟಿ ಪ್ರಚಾರ ಮಾಡ್ತಾ ಇದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಮೌನ ವಹಿಸ್ತೀರಿ. ಈಗ ಹೇಳಿ ಮುಖ್ಯಮಂತ್ರಿಗಳೇ, ರಾಜಕಾರಣ ಮಾಡಿದ್ಯಾರು? ನಿಮ್ಮ ಆತ್ಮಸಾಕ್ಷಿ ಪರೀಕ್ಷೆ ಮಾಡ್ಕೊಳ್ಳಿ. ರಾಜಕಾರಣ ಮಾಡಿದ್ಯಾರು? ನಮಗೆ ನಮ್ಮ ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇದೆ. ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ದರೆ, ರಾಜಕೀಯ ಒತ್ತಡಗಳ ನಿರ್ಮಾಣ ಆಗದೇ ಇದ್ದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಕಾಣದ ಕೈಗಳು ಅವರ ಮೇಲೆ ಒತ್ತಡ ಹಾಕಿ ಷಡ್ಯಂತ್ರ ಮಾಡಿರುವವರು ಹೊರಗೆ ಬಾರದಂತೆ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಭಯನೂ ನಮಗಿದೆ. ಯಾಕೆ ಅಂದರೆ ಷಡ್ಯಂತ್ರ ದೆಹಲಿಯಲ್ಲಾಯಿತು, ದೆಹಲಿ ಯಾರ ಮನೆಯಲ್ಲಾಯಿತು ಅಂತ ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆಯಾ? ಚೆನ್ನೈಗೆ ಯಾಕೆ ಹೋಗಿದ್ದ, ಚೆನ್ನೈನಲ್ಲಿ ಯಾರ ಜೊತೆನಲ್ಲಿ ಮೀಟಿಂಗ್ ಮಾಡ್ದ, ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿದೆಯಾ? ಅದನ್ನು ಹೇಳುವ ತಾಕತ್ತು ನಿಮ್ಮ ಸರ್ಕಾರಕ್ಕಿಲ್ಲ. ಅದಕ್ಕೆ ನಾವು ಆಗ್ರಹಿಸ್ತೇವೆ, ಇದನ್ನು NIA ತನಿಖೆಗೆ ಕೊಡಿ ಅಂತ. ಅದಕ್ಕಾಗಿ ನಾವು ಆಗ್ರಹಿಸ್ತಾ ಇರೋದು. ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವೋ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವೋ? ಷಡ್ಯಂತ್ರ ಹೊರಗೆ ಬರಬೇಕೋ ಬೇಡವೋ? NIA ತನಿಖೆಗೆ ಕೊಟ್ಟರೆ ಮಾತ್ರ ಪೂರ್ಣ ಪ್ರಮಾಣದ ಷಡ್ಯಂತ್ರ ಹೊರಗೆ ಬರುತ್ತೆ. ಇಲ್ಲದೇ ಇದ್ರೆ ಷಡ್ಯಂತ್ರ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿರೋದು. ಆದರೆ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಒಡೆದಾಡ್ತಕ್ಕಂಥ ರಾಜಕಾರಣ ಮಾಡುತ್ತೆ. ಹಿಂದೂಗಳನ್ನ ಒಗ್ಗೂಡಿಸ್ತಕ್ಕಂಥ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಅದಕ್ಕೆ ನಮಗಿದು ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ ನಿಮಗೆ? ನಾವು ರಾಜಕಾರಣ ಮಾಡಲಿಕ್ಕೆ ಬಂದಿರೋದಲ್ಲ, ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಧರ್ಮದ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬಂದಿದ್ದೇವೆ. ಇದು ಹಣಕಾಸಿನ ನೆರವು ಯಾರು ಕೊಟ್ಟರು ಅನ್ನೋದು ಬಹಿರಂಗ ಆಗಬೇಕೋ ಬೇಡವೋ? ಇದಕ್ಕೆ ಹಣಕಾಸಿನ ನೆರವು ಯಾರು ಕೊಟ್ಟರು ಅಂತ ಬಹಿರಂಗ ಆಗಬೇಕೋ ಬೇಡವೋ? ಇದ್ರ ಹಿಂದುಗಡೆ ಮತಾಂತರದ ಮಾಫಿಯಾ ಎಷ್ಟು ಪ್ರಮಾಣದಲ್ಲಿ ಸಕ್ರಿಯವಾಗಿತ್ತು ಅನ್ನೋದು ಬಯಲಿಗೆ ಬರಬೇಕೋ ಬೇಡವೋ? ಮತಾಂತರದ ಮಾಫಿಯಾ ಇದ್ರ ಹಿಂದ್ಗಡೆ ಇತ್ತು ಅನ್ನೋದು ಬಯಲಿಗೆ ಬರಬೇಕಾಗಿದೆ. ಬುರುಡೆ ಹಿಂದಿರ್ತಕ್ಕಂಥ ತಲೆ ಕೆಟ್ಟ ಬುರುಡೆ ಯಾವುದು ಅನ್ನೋದು ಕೂಡ ಹೊರಗೆ ಬರಬೇಕು. ಈ ತಲೆ ಕೆಟ್ಟ ಬುರುಡೆ ಯಾವುದು ಅಂತ ಹೊರಗೆ ತರುವ ತಾಕತ್ತು ಬುರುಡೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇಲ್ಲ. ಅದಕ್ಕಾಗಿಯೇ ನಾವು NIAಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಅದಕ್ಕಾಗಿ NIAಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು. ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಹೋಮ್ ಡಿಸ್ಟ್ರಿಕ್ಟ್ SIT ರಚನೆ ಮಾಡಿದ್ರ? SIT ಇಲ್ಲ. ಹುಬ್ಬಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, SIT ಇಲ್ಲ. ನಿರಂತರವಾದ ಗೋಹತ್ಯೆ, SIT ಇಲ್ಲ. ಲವ್ ಜಿಹಾದ್, SIT ಇಲ್ಲ. ಮತಾಂತರ, SIT ಇಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ದೂರುದಾರ ದೂರು ಕೊಟ್ಟ ತಕ್ಷಣ SIT ರಚನೆ ಮಾಡ್ತೀರಿ ಅಂತ ಹೇಳಿದ್ರೆ ಷಡ್ಯಂತ್ರದ ಬುಡ,
ದೂರ ಎಲ್ಲೂ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಷಡ್ಯಂತ್ರದ ಬುಡ ನಿಮ್ಮೊಳಗೆ ಇದೆ, ನಿಮ್ಮೊಳಗೆ ಇದೆ. ಅದಕ್ಕಾಗಿ SIT ರಚನೆ ಮಾಡಿ. SIT ಬೇಡ, NIA ತನಿಖೆ ಮಾಡಿ. ಅದಕ್ಕಾಗಿ NIA ತನಿಖೆ ಮಾಡಿ. ಕಡೆಯದಾಗಿ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಧರ್ಮಸ್ಥಳಕ್ಕೆ ಬಂದು ಹೋರಾಟ ಮಾಡಿ ಮನೆಗೆ ಹೋಗೋ ಜನ ನಾವಲ್ಲ. ಷಡ್ಯಂತ್ರ ಮಾಡಿರುವವನ ಹಿಂದಿರುವ ಕಾಣದ ಕೈಗಳು ಹೊರಗೆ ಬರುವವರೆಗೆ, ಷಡ್ಯಂತ್ರ ಮಾಡಿರೋವರಿಗೆ ಶಿಕ್ಷೆ ಆಗುವವರೆಗೆ, ಧರ್ಮಾಧಿಕಾರಿಗಳು ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಅವಹೇಳನ ಮಾಡಿರುವವರಿಗೆ ಶಿಕ್ಷೆ ಆಗುವವರೆಗೆ ಬರೀ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಪ್ರತಿಯೊಬ್ಬ ಹಿಂದೂನೂ ಕೂಡ ಈ ಒಂದು ಧರ್ಮಸ್ಥಳದ ಪರವಾಗಿ, ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತೇವೆ ಅಂತ ಹೇಳಿಕ್ಕೆ ಬಂದಿದ್ದೇವೆ. ಈಗ ಹೇಳಿ, ಕೈಲಿರ್ತಕ್ಕಂಥ ಕೊಳ್ಳಲಿರ್ತಕ್ಕಂಥ ಕೇಸರಿ ಸಾಲ್ ತೆಗೀರಿ. ಈಗ ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ. ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿರುವ ಶಕ್ತಿಗಳೇ ಧರ್ಮಸ್ಥಳದ ವಿರುದ್ಧನೂ ಷಡ್ಯಂತ್ರ ಮಾಡಿದವೆ. ಆ ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿರುವವರು ಯಾರ ಜೊತೆಗಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಜೊತೆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಅವರಿರ್ತಕ್ಕಂಥದ್ದು ನಿಮ್ಮ ಪಾರ್ಟಿ ಕಾಂಗ್ರೆಸ್ ಜೊತೆಗೆ. ಆ ಷಡ್ಯಂತ್ರ ಹೊರಗೆ ಬರಬೇಕು ಅಂತೇಳಿ ನಮ್ಮ ಹೋರಾಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಂಧುಗಳೇ,